ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಸ್ನ್ಯಾಕ್ಸ್ ಐಟಮ್ ಜೊತೆಗೆ ಆರೋಗ್ಯಪೂರ್ಣವಾದಂತಹ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ತಿನಿಸು ಅಂದರೆ ಹಳಸಿನಕಾಯಿ ಚಿಪ್ಸನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ ಬಾಯಿ ರುಚಿಗಷ್ಟೇ ಅಲ್ಲ, ಆರೋಗ್ಯಕ್ಕೂ ಸೈ ಅಂತಲೇ ಹೇಳ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಹಲಸಿನ ಹಣ್ಣು, ಕಾಯಿ ಹಾಗೂ ಹಳಸಿನಲ್ಲಿ ಹಲವಾರು ಪದಾರ್ಥಗಳನ್ನು ಮಾಡುವ ನಾವು ಇಲ್ಲಿ ಇವತ್ತು ನಾನು ಹಳಸಿನಕಾಯಿ ಅಂದರೆ ಅತಿಯಾಗಿ ಹಣ್ಣು ಆಗಿರಬಾರ್ದು, ತುಂಬ ಕಾಯೂ ಆಗಿರಬಾರ್ದು, ಮೀಡಿಯಮ್ ದೋರ್ಗಾಯಿ ಆಗಿರುವಂತಹ ಹಳಸಿನಕಾಯಿಯನ್ನು ತಗೊಂಡು ಚಿಪ್ಸನ್ನು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೇವಲ 10-15 ನಿಮಿಷದಲ್ಲಿ ಮಾಡ್ಕೊಳ್ಳೋಂತಹ ಈ ಸ್ನ್ಯಾಕ್ಸು ನೀವು ಮನೆಯಲ್ಲೇ ಮಾಡಿಕೊಡಿ. ಮಕ್ಕಳಿಗೆ ಸಂಜೆ ಟೈಮ್ಗೆ ನೀವು ಕೂಡ ಕಾಫಿ ಜೊತೆಗೆ ಸವಿಯಲು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ಐಟಮು ಕೂಡ ಬೇಕಾಗಿಲ್ಲ. ಹೆಲ್ತಿಯಾಗಿರೋಂತಹ ಈ ಹಲಸಿನ ಚಿಪ್ಸನ್ನು ಪೂರ್ತಿ ವಿಡಿಯೋನ ನೋಡಿ ಇದರ ಆರೋಗ್ಯ ಗುಣಗಳನ್ನು ಕೂಡ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಜಾಹೀರಾತನ್ನು ಸ್ಕಿಪ್ ಮಾಡಬೇಡಿ ದಯಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಒಂದು ಸಮಕ್ಕೆ ಹಣ್ಣು ಆಗಿಲ್ಲ ಅಥವಾ ಕಾಯೂ ಆಗಿಲ್ಲ, ಮೀಡಿಯಮ್ ಹಣ್ಣಾಗಿರುವಂತಹ ಈ ಹಲಸಿನ ಹಣ್ಣನ್ನು ನೋಡಿ ತೊಗೊಂಡು ಬಂದಿದ್ದೀವಿ. ಇದನ್ನು ಕುಯ್ಯಬೇಕಾದ್ರೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ. ಹಲಸಿನ ಹಣ್ಣನ್ನು ನೋಡಿ ಅಂದರೆ ಕೆಲವರು ಅದನ್ನು ಸುವಾಸನೆನ ನೋಡಿ ಇದು ಹಣ್ಣಾಗಿದೆಯಾ ದೋರ್ಗಾಯಿ ಆಗಿದೆಯಾ ಅಂತ ಕಂಡುಹಿಡಿತಾರೆ. ಇಲ್ಲಿ ಕೆಲವರು ಕೈಯಲ್ಲಿ ಕುಟ್ಟೋ ಮೂಲಕ ಅದು ಶಬ್ದ ಮಾಡುವ ಮೂಲಕ ಇದು ಹಣ್ಣಾಗಿದೆಯಾ ಅಂತ ತಿಳ್ಕೊಬೋದು. ಹಳ್ಳಿಲೆಲ್ಲ ಇದರಲ್ಲಿ ಪರ್ಫೆಕ್ಟಾಗಿ ಇದು ಚಿಪ್ಸ್ಗೆ ಬೇಕಾ ಅಥವಾ ಸಾಂಬಾರಿಗೆ ಬೇಕಾ ಅಥವಾ ದೋಸೆ ಇಡ್ಲಿಗೆ ಸರಿಯಾದ ಹದವಾದ ಹಲಸಿನ ಹಣ್ಣು ಅಥವಾ ತಿನ್ನೋಕ್ಕೆ ಇದು ಮತ್ತು ರಸಾಯನಕ್ಕೆ ಪ್ರತಿಯೊಂದಕ್ಕೂ ಹಲಸಿನ ಹಣ್ಣು, ಚಿಪ್ಸು, ಹಪ್ಪಳ ಎಷ್ಟೊಂದು ವೆರೈಟಿ ಮಾಡ್ಬೋದು. ಅದಕ್ಕೆಲ್ಲ ಹದವನ್ನು ನೋಡಿ ತರ್ತಾರೆ. ಈ ನಾವು ತಂದಿರೋದು ಚಿಪ್ಸ್ ಮಾಡೋಕ್ಕೆ ಅಂತ ಅತಿಯಾಗಿ ಹಣ್ಣಾಗಿಲ್ಲ ದೋರ್ಗಾಯಿ ಅಂತ ಈ ಹಲಸಿನ ಹಣ್ಣನ್ನ ತಂದು ಈ ರೀತಿ ನಾವು ನೋಡಿ ಇದನ್ನು ಕೈಗೆ ಅಡಿಗೆಗೆ ಉಪಯೋಗಿಸುವಂಥ ಎಣ್ಣೆಯನ್ನು ಕೈಗೆ ಹೆಚ್ಕೊಂಡು ಹೀಗೆ ಚಾಕು ಅಥವಾ ಕತ್ತಿಗಳಲ್ಲಿ ಹೀಗೆ ಸೀಳಿ ತೆಗಿಬೇಕು. ಒಂದೊಂದಾಗಿ ಸೀಳಿ ತೆಗೆದು ಇದರಲ್ಲಿ ಅಂಟು ಇರುತ್ತೆ, ಆ ಅಂಟನ್ನು ಪೇಪರ್ ಅಥವಾ ಯಾವುದಾದ್ರೂ ವೇಸ್ಟ್ ಇರೋದ್ರಲ್ಲಿ ಒರೆಸಿ ಹಾಕಿದರೆ ಆಯಿತು. ಎಲ್ಲ ಕಡೆ ಮನೆಯಲ್ಲೆಲ್ಲ ಅಂಟಾದರೆ ಕಾಲಿಗೆ ಕೈಗೆಲ್ಲ ತುಂಬ ಇರಿಟೇಷನ್ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಮೇಲೆ ನಾವು ಕವರ್ ಮೇಲೆ ಇಟ್ಟು ಈ ರೀತಿ ಈ ಹಣ್ಣನ್ನು ಕುಯ್ತಾ ಇದ್ದೀವಿ. ತುಂಬ ಈಸಿ ಕುಯ್ಬೋದು, ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ನೋಡಿ ಇದು ದೋರ್ಗಾಯಿ ಆಗಿರೋದು, ಫುಲ್ ಪರ್ಫೆಕ್ಟಾಗಿ ಹಣ್ಣಾಗಿಲ್ಲ. ಇದರಲ್ಲಿ ಚಿಪ್ಸ್ ಮಾಡಿದ್ರಂತೂ ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಲಸಿನ ಹಣ್ಣು, ಹಲಸಿನಕಾಯಿ ಇದರಲ್ಲಿರುವ ಆರೋಗ್ಯ ಗುಣವನ್ನು ನಾವು ನೋಡುವಾಗ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಕಣ್ಣಿನ ಆರೋಗ್ಯಕ್ಕೆ ಹಾಗೂ ವಿಟಮಿನ್ ಎ ಹೇರಳವಾಗಿದ್ದು ಇದು ತ್ವಚೆಯ ಅಂದರೆ ನಮ್ಮ ಸ್ಕಿನ್ ಅಲರ್ಜಿ ಯಾವುದೇ ಇದ್ರೂ ಅದಕ್ಕೂ ಕೂಡ ಹೆಚ್ಚಿನ ಪೌಷ್ಟಿಕಾಂಶವನ್ನು ದೊರಕಿಸುತ್ತೆ. ಹಾಗೆ ಮೂಳೆಗಳ ಬಲವರ್ಧನೆಗೂ ಕೂಡ ಇದು ಸಹಾಯಕ, ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಂ ಹಾಗೂ ಕ್ಯಾಲ್ಸಿಯಂ ಹೇರಳವಾಗಿದೆ. ಹೀಗೆ ಹಲವಾರು ಆರೋಗ್ಯಕರ ಗುಣಗಳನ್ನ ಹೊಂದಿರುವಂತಹ ಹಲಸಿನಕಾಯಿ ಹಣ್ಣು, ಹಲಸಿನ ಬೀಜ ಪ್ರತಿಯೊಂದು ಕೂಡ ಇದರಲ್ಲಿ ಉಪಯುಕ್ತವಾದಂತಹ ವಸ್ತುಗಳೇ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಹಲಸಿನ ಹಣ್ಣನ್ನು ನಾವು ಬೀಜಗಳನ್ನು ಬೇರ್ಪಡಿಸಿ ಹಲಸಿನ ಹಣ್ಣನ್ನು ಈ ರೀತಿ ತಗೊಂಡು ಉಂಡೆಯಾಗಿರೋಂತಹ ಈ ಹಲಸಿನ ತೊಳೆಗಳನ್ನು ನಾವು ಸೀಳಿ ಉದ್ದವಾಗಿ ಸೀಳಿ ಹೀಗೆ ಇಟ್ಕೊಬೇಕು. ಅಂದರೆ ಇದರಲ್ಲಿ ಚಿಪ್ಸ್ ಮಾಡಬೇಕು ಅಂದರೆ ಈಗ ಪೊಟೊಟೊ ಚಿಪ್ಸು ಮತ್ತು ಗೆಣಸಿನ ಚಿಪ್ಸು ಈ ರೀತಿ ಮಾಡುವಾಗ ಬಾಳೆಕಾಯಿ ಚಿಪ್ಸ್ ಎಲ್ಲ ರೌಂಡ್ ಅಂದರೆ ಗಾಲಿ ಆಕಾರದಲ್ಲಿ ಮಾಡ್ಬೋದು. ಆದರೆ ಇದನ್ನು ಗಾಲಿ ಆಕಾರದಲ್ಲಿ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತು ಇದರಲ್ಲಿ ನಾರಿನಂಶ ಹೆಚ್ಚಾಗಿದ್ದು ಈ ರೀತಿಯ ನಾರಾಗಿರುವಂತಹ ಈ ಹಲಸಿನ ಕಾಯನ್ನು ಹೀಗೆ ಉದ್ದವಾಗಿ ಸೀಳ್ಕೊಂಡು ಹುಡಿಯಾಗಿ ಮಾಡಿಟ್ಕೊಬೇಕು. ಈಗ ಒಂದು ಬಾಣಲಿಯಲ್ಲಿ ಚೆನ್ನಾಗಿ ಕಾದಂತಹ ಅಡಿಗೆ ಎಣ್ಣೆ, ಇಲ್ಲಿ ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ್ದೀವಿ. ಈಗ ಆಲ್ರೆಡಿ ನಾವು ಒಂದು ತಿಂಡಿನ ಕರೆದಿರೋದ್ರಿಂದ ಎಣ್ಣೆ ಈ ಕಲರ್ ಇದೆ. ಮತ್ತು ಇದು ಕೊಬ್ಬರಿ ಎಣ್ಣೆ ಹೆಲ್ತಿಗೂ ಒಳ್ಳೆಯದು. ಅದರಿಂದ
ಅದರಲ್ಲಿ ಕರೆದಂತಹ ಈ ಚಿಪ್ಸು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಅಂದರೆ ಹೆಚ್ಚಾಗಿ ಚಿಪ್ಸ್ಗಳನ್ನ ಬೇಯಿಸ್ಕೋಬೋದು. ಒಂದೇ ಬಾರಿಗೆ ಒಂದು ಅರ್ಧ ಕೆಜಿಯಷ್ಟು ಒಂದೇ ಬಾರಿಗೆ ಬೇಯಿಸ್ಕೊಬೋದು ಚಿಪ್ಸ್ಗಳನ್ನ. ನೋಡಿ ಈ ರೀತಿ ಬೇಯಿಸಿ ಈ ನೊರೆ ಇರುವಂಥದ್ದೆಲ್ಲ ಹೋಗಿ ಬೆಂದಾದಮೇಲೆ ಚಿಪ್ಸು ಈ ರೀತಿ ಅದೇ ಮೇಲೆ ತೇಲ್ತಾ ಬರ್ತವೆ. ಈಗ ಚೆನ್ನಾಗಿ ನೋಡಿ ಅದು ಸೌಂಡ್ ಬರ್ತಾ ಇರ್ತದೆ ಕ್ರಿಸ್ಪಿಯಾಗಿ. ಈಗ ಪರ್ಫೆಕ್ಟಾಗಿ ಮೆಣಸಿನ್ಕಾಯಿ ಬೆಂದಿದೆ ಅಂತ ಅರ್ಥ. ಅದರಿಂದ ನೋಡಿ ಹೀಗೆ ಎಣ್ಣೆಯನ್ನು ನೀಟಾಗಿ ಸೋರಿಸೋ ಜಾಲರಿಯಲ್ಲಿ ತಗೊಂಡು ಸೋರಿಸಿ, ಹಾಗೆ ಟಿಶ್ಯೂ ಪೇಪರಲ್ಲೂ ಕೂಡ ನಾವು ಎಣ್ಣೆಯನ್ನು ಸ್ವಲ್ಪ ತೆಗೆದಿದ್ದೀವಿ. ಇದರಲ್ಲಿ ಯಾವುದೇ ಎಣ್ಣೆ ಅಂಶ ಜಾಸ್ತಿ ಇಲ್ಲ. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಉಪ್ಪಿನ ಪುಡಿ, ಸಾಲ್ಟ್ ಹಾಗೂ ಚಿಲ್ಲಿ ಪೌಡರು, ಹಸಿಮೆಣಸಿನ್ಕಾಯಿ ಪುಡಿ ಹಾಕಿ ಹೀಗೆ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಹಲಸಿನಕಾಯಿ ಚಿಪ್ಸು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಡಿ. ಹೇಗೆ ಬಂತು ಅಂತ ತಿಳಿಸಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಳೆ ವಿಡಿಯೋ ಇದೆ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.